ಕನ್ನಡದಲ್ಲಿ ಆ್ಯಕ್ಚುಲಿ ಏನು ಬಾಡಿ ಶೋ ಮಾಡೋದು ಆ ಥರದ್ದೆಲ್ಲ ಮಾಡಿರಲಿಲ್ಲ ಆ್ಯಕ್ಚುಲಿ ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಇವಾಗ ದಿಲ್ ರಂಗೀಲಾ ಸಿನಿಮಾದಲ್ಲಿ ಗಣೇಶ್ ಅವ್ರು ಫಸ್ಟ್ ಟೈಮ್ ಸಿಕ್ಸ್ ಪ್ಯಾಕ್ನ ಸ್ವಲ್ಪ ಎಲ್ಲ ಶೋ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ, ನಿಜನಾ? ಹೌದು, ಫುಲ್ ಟೋಟಲ್ ಸಿಕ್ಸ್ ಪ್ಯಾಕ್ಸ್ನ ನಾವು ಎಕ್ಸ್ಪೋಸ್ ಮಾಡಿಲ್ಲ ಈ ಫಿಲಮಲ್ಲಿ. ಏನಂದರೆ ಬಾಡಿ ಫಿಟ್ ಆಗಿರೋಕೆ ಈ ಕ್ಯಾರೆಕ್ಟರ್ಗೆ ಬೇಕಿತ್ತು. ಯಾಕಂದರೆ ಇಡೀ ಗೋವಾ ಶೆಡ್ಯೂಲು ಆ ಕ್ಲೋತ್ಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಹಿ ಟುಕ್ ಆಲ್ಮೋಸ್ಟ್ 6 months ಟು ವರ್ಕ್ಔಟ್ ಫಾರ್ ಇಟ್. ಟೋಟಲಾಗಿ ಪ್ರೊಜೆಕ್ಟ್ ಮಾಡಿಲ್ಲ. ಎಷ್ಟು ಸ್ಟೈಲಿಶಾಗಿ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸಿದ್ವಿ ಬಾಡಿನ. ತುಂಬ ಗೋಳೈಕೊಂಡಿದ್ದಾರೆ ನನ್ನ ಸೆಟ್ಟಲ್ಲಿ. ಬಿರಿಯಾನಿ ತಿನ್ಕೊಂಡು ಕೂತ್ಕೊಂಡಿರೋರು, ನಾವು ಬಾಯ್ಲ್ಡ್ ವೆಜಿಟೇಬಲ್ ತಿನ್ಕೊಂಡು ಕೂತ್ಕೊಂಡಿರ್ತಿದ್ದೆ. ಸೊ ಬಟ್ ಅಲ್ಲೇನೇ ಅನಿಸಿರ್ಬೋದು ಈ 6-7 months ಆನ್ ಸ್ಕ್ರೀನಲ್ಲಿ ನೋಡಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಪ್ರೀತು ಮತ್ತು ವೇಣು ಸರ್ ಎಕ್ಸ್ಪೆಷಲ್ ನಮ್ಮ ಸಿನಿಮಾಟೋಗ್ರಫರ್ ಫ್ಯಾಂಟಾಸ್ಟಿಕ್ಕಾಗಿ ತೋರಿಸಿದ್ದಾರೆ. ಕಲರ್ಫುಲ್ ಡ್ರೆಸ್ ಮಾಡಿರೋದು ನಮ್ಮ ಯೋಗಿ ಕೋ ಡೈರೆಕ್ಟ್ರು. ಸೊ ಅದೆಲ್ಲ ಒಟ್ಟಾರೆ ನೋಡಿದಾಗ ನನಗೆ ಓಕೆ, ಊಟ ಬಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಪ್ರೀತು ಮತ್ತು ನನ್ನ ಸಿನಿಮಾಟೋಗ್ರಫರ್. ಗಣೇಶ್, ನಾನು ಸಿನಿಮಾ ನೋಡೋದೇ ಭಾಳ ಕಮ್ಮಿ. ಈ ಶೈಲು ನೋಡಿದ್ದೆ, ಶೈಲುನಲ್ಲಿ ರಂಗಾಯಣ ರಘು ಜೊತೆ ಹೋಗಿ ನೀವು ಲವ್ ಭಾಳ ಕಷ್ಟಪಡ್ತಿಲ್ಲ ಬೆಟ್ಟದಲ್ಲಿ. ಹಾಂ ಸರ್, ರಂಗಾಯಣ ರಘು ಜೊತೆ ಕನ್ವರ್ಸೇಷನ್ ಆ ಥರದ್ದು ರಂಗಾಯಣ ರಘು ಮಿಸ್ ಮಾಡ್ಕೊಳ್ತೀರಾ ಅಂತ. ಇದರಲ್ಲಿ ಪೋಲಿ ರಂಗಾಯಣ ರಘು ಅವರಿದ್ದಾರೆ. ಬಟ್ ನನಗೆ ಭಾಳ ಇಷ್ಟ ಆಗಿದ್ದು ರಂಗಾಯಣ ರಘುದು ಆ ಹುಲಿ ಪೋಸ್ಟ್ ನೋಡ್ಬಿಟ್ಟು ಅವರು, ನಾನು ಹುಲಿ ಪೋಸ್ಟ್ ನೋಡಿ ನಾವು ಉಚ್ಚ ಕಳೆದೇ ಹೋದ್ರೆ ನಾನು ಹುಲಿಗೆ ಬೆಲೆ ಇಲ್ಲ. ಈಗ ನನ್ನ ಪರ್ಸ್ನಲ್ ಫೇವ್ರೇಟು ಶೈಲು ಸಿನಿಮಾ. ನಿಜ ಹೇಳಬೇಕು, ನನ್ನ ಪರ್ಸ್ನಲ್ ಫೇವ್ರೇಟ್ ಯಾರಾದರೂ ಕೇಳಿದ್ರೆ, ಈಗ ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ 3-4 ಸಿನಿಮಾ ಇದೆ, ಅದರಲ್ಲಿ ನಾನು ಫಸ್ಟು DVD ಕೊಡೋದು ಶೈಲುದೆ. ಬಿಕಾಸ್ ನಾನು ಅಲ್ದಿರೋವಂಥ ಒಂದು ಕ್ಯಾರೆಕ್ಟರ್ ಮಾಡಿದೆ, ಜನನೂ ತುಂಬ ಚೆನ್ನಾಗಿ ತೊಗೊಂಡ್ರು. ಆಮೇಲೆ ಎಕ್ಸ್ಪೆಷಲಿ ಹುಡುಗಿನ ಪೊಲೀಸವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ಇವನು ಹೋಗಿ ಪೊಲೀಸವ್ರಿಗೆ ಹೊಡೆದು ಅಲ್ಲಿ ಮಾತಾಡೋ ಸೀನ್ ಇದೆ, ನನಗೆ ಭಾಳ ಇಷ್ಟ. ಜೊತೆ ನಂದು ರಘು ಅವ್ರದ್ದು ಒಂದಷ್ಟು ತರಲೆಗಳು. ಸೊ ಅಲ್ಲಿ ಶೈಲೂಲಿ ಏನು ತರಲೆಗಳು ಇತ್ತು ಅದಕ್ಕಿಂತ ಡಬಲ್ ತರಲೆ ಇಲ್ಲಿ ರಘು ಅವ್ರದ್ದು ನಂದು ಇದೆ. ಅವರು ಗೋವಾಲ್ ಮದುವೆ ಆಗಿರ್ತಾರೆ, ಕ್ರಿಶ್ಚಿಯನ್ ಮದುವೆ ಆಗ್ಬಿಟ್ಟು ಕ್ರಿಶ್ಚಿಯನಾಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ. ಬಿಕಾಸ್ ಆ ಹುಡುಗಿ ಹತ್ರ ದೊಡ್ಡ ಹೋಟ್ಲ್ ಇರುತ್ತೆ, ಶಾಕ್ ಇರುತ್ತೆ. ಸೊ ಅಲ್ಲೇ ಸೆಟ್ಲ್ ಆಗಿರ್ತಾರೆ. ಸೊ ನನಗೆ ಅಲ್ಲಿ ಸಿಗ್ತಾರೆ. ಸೊ ಅವ್ರ ಹೆಸರು ಬಂದು ಸಿದ್ಲಿಂಗ್ ಸ್ವಾಮಿ ಅಂತ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ, ಟೋನಿ ಬ್ರಿಂಜಾಲ್ ಅಂತ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಆ ಥರ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಸಾಮಾನ್ಯ ಗಣೇಶ್ ಆ್ಯಕ್ಟಿಂಗ್ ಇದೆಯಲ್ಲ, ಅದು ಎಲ್ಲ ಸಿನಿಮಾದಲ್ಲಿ ಗಣೇಶ್ ಆಗಿರ್ತಾರೆ ಅಂತ ತುಂಬ ನ್ಯಾಚುರಲ್ ಆಗಿ. ಅವರು ನಮಗೆ ಪಾತ್ರದಿಂದ ಪಾತ್ರಕ್ಕೆ ಭಿನ್ನ ಅಂತ ಅನ್ಸಲ್ಲ, ಗಣೇಶ್ ಅಂತಲೇ ಅನ್ನಿಸ್ತಿರ್ತಾರೆ. ನಿಮಗೂ ಹಾಗೆ ಅನ್ಸಿಲ್ಲ? ಈ ಸಿನಿಮಾಲಿ ಇಲ್ಲ, ಚೇಂಜ್ ಮಾಡೋಕ್ಕಿಂತ ನನಗೆ ಈ ಸಿನಿಮಾ ಬರಿಬೇಕಾದ್ರೇ ಬೇರೆ ಥರ ಏನೋ ಟ್ರೈ ಮಾಡೋಣ ಅಂತ ಪೇಪರಲ್ಲೇ ಶುರು ಮಾಡಿದ್ದು ಸರ್, ಪೇಪರ್ ವರ್ಕಿಂದ. ಬಿಕಾಸ್ ನಂಗೆ 15 years ಪರಿಚಯ ಇರೋದ್ರಿಂದ, ಆಮೇಲೆ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನು ಬರಿಬೇಕಾದ್ರೆ ಐ ವಿಲ್ ನೋ ಹೌ ಹಿ ಆ್ಯಕ್ಟ್ಸ್. ಸೊ ಅದನ್ನು ಬಿಟ್ಟು ಸೊ ಸರ್ ಫಸ್ಟ್ ಟೈಮ್ ಕೆಲವು ಡೈಲಾಗ್ಸ್ ಹೇಳಲ್ಲ ಅಂತ ಇದ್ರು ಶೂಟಿಂಗಲ್ಲಿ, ಅದು ಹೇಳ್ಬಿಡ್ತೀನಿ. ಇದು ನಾನು ಹೇಳೋಕ್ಕಾಗಲ್ಲ ಅಂತ. ಬಿಕಾಸ್ ಇಟ್ಸ್ ವೆರಿ ವೆರಿ ನಾಟಿ ಡೈಲಾಗ್ಸ್. He's never tried that before on screen. Today's youth, how generally ಏನು ಮಾತಾಡ್ಕೊತಾರೆ ಹುಡುಗರು, their jokes and all, ಅದನ್ನೆಲ್ಲ ಕ್ಯಾರೆಕ್ಟರ್ ಥ್ರೂ ಹೇಳ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಅದಕ್ಕೆ ಸುಮಾರು ಕಾನ್ವರ್ಸೇಷನ್ಸ್ ಆಗಿದೆ ಸೆಟ್ಟಲ್ಲಿ. ಸೊ ಬೇರೆ ಥರ ಪೋರ್ಟ್ರೇ ಮಾಡೋಣ ಅಂತ. ಸೊ ಅದಕ್ಕೆ ನಿಮಗೆ ಚೆಫ್ ಅಂದಾಗ ಆ ಹೋಲ್ ಅಟೈರ್ ಆಗ್ಬೋದು, ಆ ಒಂದು ಇಂಟರ್ನ್ಯಾಷನಲ್ ಚೆಫ್ ಏನು ಬಟ್ಟೆ ಹಾಕ್ತಾನೆ ಹೋಟೆಲ್ಸಲ್ಲಿ, ಸೊ ಅದರಲ್ಲೆಲ್ಲ ಬೇರೆ ಒಂದು ಲುಕ್ ಆಗ್ಬೋದು, ಒಂದು ಡೈಲಾಗ್ ರೀತಿ ಆಗ್ಬೋದು, ಎಲ್ಲ ಬೇರೆ ಥರ ಟ್ರೈ ಮಾಡಿದ್ದೀವಿ ಸರ್ ಈ ಸಿನಿಮಾ. ನನಗೂ ನ್ಯಾಚುರಲ್ ಆ್ಯಕ್ಟಿಂಗ್ ಅಂದರೆ ಭಾಳ ಇಷ್ಟ. ಅದೇ ನಾನು ಅದನ್ನೇ ಕೇಳಕೊಟ್ಟಿದ್ದೀನಿ, ನಿಮ್ಮ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆಯಲ್ಲ, ಅದೇ ನಿಮ್ಮ ಸ್ಟ್ರೆಂತು, ಅದೇ ನಿಮ್ಮ ವೀಕ್ನೆಸ್ ಅಂತಲೂ ಅನ್ಸುತ್ತಾ? ನನಗೆ ಯಾವತ್ತೂ ಅನಿಸಿಲ್ಲ ಸರ್ ವೀಕ್ನೆಸ್ ಅಂತ. ಬಿಕಾಸ್ ಎಲ್ಲಿವರೆಗೂ ನಾನು ಸ್ಟ್ರೆಂತ್ ಅಂದ್ಕೊಂಡು ನ್ಯಾಚುರಲಾಗಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತೀನೋ, ಸೊ ಅಲ್ಲಿವರೆಗೂ ನನಗಿಷ್ಟ ಆಗುತ್ತೆ. ಸೊ ಈ ಶೈಲು ನೋಡಿದ್ರೆ ಅದು ಗಣೇಶ್ ಕೆಲವೊಂದು ಸೀನಲ್ಲಿ ನ್ಯಾಚುರಲ್ ಆ್ಯಕ್ಟಿಂಗ್, ನನ್ನ ಒಂದು ಸೆಟಪ್ಗೆ ಏನಿರುತ್ತೆ ಆ ಸೀನ್ಗೆ ಏನು ಬೇಕೋ. ಈಗ ಯೂಶ್ವಲಿ ನಾವು ಮಾತಾಡ್ಬೇಕಾದ್ರೆ, ಈಗ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಕೈ ಹೀಗೆ ಅಂದ್ಕೊಂಡು ಸೊ ಹೀಗೆಲ್ಲ ಮಾತಾಡಲ್ಲ. ಸೊ ಅದನ್ನು ನಾನು ಪೋರ್ಟ್ರೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತಿನ ಆಡಿಯನ್ಸ್ಗೆ ಯಾವ ಥರ ಬೇಕು, ಜಾಸ್ತಿ ತೋರಿಸ್ದೆ ಎಷ್ಟು ಬೇಕೋ ಅಷ್ಟೇ ನ್ಯಾಚುರಲ್ ಆಗಿ, ನಮ್ಗೆ ದುಃಖ ಆದರೆ ಎಷ್ಟು ಹೇಳ್ತೀವೋ ಅಷ್ಟೇ ಇದು ಮಾಡ್ಕೊಂಡು ಮಾಡೋಕ್ಕೆ ನಂಗೆ ಭಾಳ ಇಷ್ಟ. ಗೋವಾಲು ಅಷ್ಟೇ ಆದಷ್ಟು ಕ್ಯಾಂಡಿಡಾಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಆ್ಯಕ್ಚುಯಲ್ ಲೊಕೇಶನ್ಸಲ್ಲಿ ಹೀರೋಯಿನ್ ಬಿಟ್ಟು ಆ್ಯಕ್ಚುಯಲ್ ಶಾಕ್ಸಲ್ಲಿ ಫಸ್ಟೇ ಸೆಟಪ್ ಮಾಡಿ ಕರೆಸಿ ಆ ಥರ ಕ್ಯಾಂಡಿಡಾಗಿ ತುಂಬ ಶಾರ್ಟ್ಸ್ ಟ್ರೈ ಮಾಡಿದ್ದೀವಿ ಸಿನಿಮಾಲಿ. ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಹೀರೋಗಳು, ಎಲ್ಲ ಸಿನಿಮಾಗಳು ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ಟೈಟ್ಲು ಅದು ಇದು ಏನೋ ಮಾಡ್ಕೊಂಡು ಸಿನಿಮಾ ಬರ್ತಾರೆ. ಬಟ್ ಆದರೆ ಗಣೇಶ್ ಸಿನಿಮಾಗಳಕ್ಕೆ ಸೈಲೆಂಟಾಗಿ ತೆರೆಗೆ ಬಂದ್ಬಿಡ್ತಾರೆ. ಇಲ್ಲ, ಐ ಬಿಲೀವ್ ಇನ್ ಸಿನಿಮಾ. ನಿಜ ಹೇಳಬೇಕು ಅಂದರೆ ನಾವೇನೇ ಅರ್ಚಾಡ್ಬೋದು, ನಾವೇನೇ ಅರ್ಚಾಡ್ಬೋದು ಸರ್, ಏನೇ ಕಿರ್ಚಾಡ್ಬೋದು. ಅಟ್ಲಾಸ್ಟ್ ಮಾರ್ನಿಂಗ್ ಶೋ ನೋಡ್ಕೊಂಬಂದವನು ಈಗಂತೂ ಮಾರ್ನಿಂಗ್ ಶೋ ನೋಡ್ಕೊಂಡು ಆಚೆ ಬರಬೇಕಾಗಿಲ್ಲ, ಇಂಟ್ರೋಲ್ ಆಗ್ತಿದ್ದಂಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಒಳ್ಳೆ ಪಿಕ್ಚರ್ ಇದ್ದರೆ ಸಖತ್ತಾಗಿದೆ ಪಿಕ್ಚರು ಅಂತಾರೆ, ಕೆಡ್ದಾಗಿದೆ ವೇಸ್ಟ್ ಮಾಡಬೇಡ್ರಪ್ಪ ಟೈಮು ಅಂತಾರೆ. ಸೊ ಹಂಗಿರ್ಬೇಕಾದ್ರೆ ಈಗ ಏನೇ ಗಿಮಿಕ್ ಮಾಡಿದ್ರು ಆಗಲ್ಲ ಸರ್. ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳ್ತೀನಿ, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ವಿ,
ಏನೇ ಮಾಡಿದ್ರೂ ಆಗಲ್ಲ ಸರ್. ಅಲ್ಟಿಮೇಟ್ ಬರೋ ಜನ ಬರ್ತಾರೆ, ಅವ್ರಿಗಿಷ್ಟ ಆದರೆ ಅವ್ರು ಹೋಗಿ ಹೇಳ್ತಾರೆ ಚೆನ್ನಾಗಿದೆ ಅಂದರೆ ನೋಡ್ತಾರೆ, ಇಲ್ಲಾಂದರೆ ನೋಡಲ್ಲ. ಆ ಗಿಮಿಕ್ ಎಲ್ಲ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ. ಟು ಬಿ ಫ್ರ್ಯಾಂಕ್, ಒಂದು ಚಿತ್ರತಂಡದ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ದು ಸಖತ್ ಪಬ್ಲಿಸಿಟಿ ನಮ್ದು ಅವ್ರು ಮಾತಾಡ್ತಾರೆ, ನಮ್ದು ಇವ್ರು ಮಾತಾಡ್ತಾರೆ. ನನ್ನ ಪ್ರಕಾರ ನಾವು ಮಾತಾಡೋದು ಅವ್ರು ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅನ್ನೋ ಕಾನ್ಸೆಪ್ಟ್. ಸೊ ಐ ಡೋಂಟ್, ನನ್ನ ಕಾಂಟ್ರವರ್ಸಿನೂ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ ಸರ್. ರಂಗಿಲ್ಲ ಪ್ಲಸ್ ಪಾಯಿಂಟ್ ಏನು ಅಂದರೆ ಹೀರೋಯಿನ್ ಹಿಂದೆ ಹೋಗಲ್ಲ, ಹೀರೋ ಹಿಂದೆ ಹೋಗಲ್ಲ. ನಂಗೆ ಲವ್ ಅಂತ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಗಣೇಶನೇ ಬರೋದು ತಲೆಯಲ್ಲಿ. ಬಿಕಾಸ್ ನಾನು ಬರೆಯೋದನ್ನ ಬೆಸ್ಟ್ ಸ್ಕ್ರೀನಲ್ಲಿ ಪೋರ್ಟ್ರೇ ಮಾಡೋದು ಗಣೇಶ್. ಸೊ ಆಮೇಲೆ ಎಲ್ಲ ಸೀನು ಡಿಸ್ಕಸ್ ಮಾಡ್ತೀವಿ ನಾವು. ಪ್ಲಸ್ ರಚಿತಾ ಅವರು ಬುಲ್ಬುಲ್ ಆದಮೇಲೆ ಕತೆ ಹೋಗಿ ಹೇಳಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರ ಕಾಂಟ್ರಾಕ್ಟ್ಸ್ ಇತ್ತು, ಅವ್ರಿಗೇನು ಬುಲ್ಬುಲಲ್ಲಿ ತೋರಿಸಿದ್ದಾರೆ. ನಾವು ಎಂಟೈರ್ಲಿ ಒಂದು ಗೋವಾ ಹುಡುಗಿ, ಇವತ್ತಿನ ಹುಡುಗಿ ಇವತ್ತು ಗೋವಾಗೆ ಹೋದಾಗ ಏನು ಟ್ರೆಂಡಿ ಕಾಸ್ಟ್ಯೂಮ್ಸ್ ಆಗ್ತಾರೆ, ನಾವು ಅದನ್ನೇ ಟ್ರೈ ಮಾಡಿದ್ದೀವಿ. ಸೊ ಆಮೇಲೆ ಇವತ್ತು ನಾವು ಸಾಂಗ್ಸ್ ಎಲ್ಲ ನೋಡಬೇಕಾದ್ರೆ ಈ ಕೆಮಿಸ್ಟ್ರಿ ನಿಜವಾಗ್ಲೂ ವರ್ಕೌಟ್ ಆಗಿದೆ ಅನ್ಸುತ್ತೆ. ಫಿಲಮಲ್ಲಿ ನೀವು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಹುಡುಕೊಂಡು ಹೋಗೋ ಕ್ರೈಮ್ ರಿಪೋರ್ಟರ್ ರೋಲ್ ಮಾಡ್ದಂಗೆ ನೆನಪಿದೆ. ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಒಂದು ಸ್ಟೋರಿ ಹುಡುಕೊಂಡು ಹೋಗ್ತಾ ಇದ್ದಾರೆ. ಏನು ಅನ್ಸುತ್ತೆ ಕ್ರೈಮ್ ರಿಪೋರ್ಟರ್ ಆ್ಯಕ್ಟಿಂಗ್ ಮಾಡೋದು ಭಾಳ ಕಷ್ಟ? ಅದು ಯಾರು ಸ್ಟೋರಿ ಮಾಡೋಕ್ಕೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಕ್ರೈಮ್ ರಿಪೋರ್ಟ್ರಾಗಿ ಯಾರು ಸ್ಟೋರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಥರ ನಿಮ್ಮ ಎಪಿಸೋಡ್ ನೋಡ್ತಾ ಇದ್ದೆ ಮೊನ್ನೆ. ಸೊ ಆ ಥರ ಎಲ್ಲ ಕ್ರೈಮ್ ರಿಪೋರ್ಟರ್ ಅಲ್ಲ ನಾನು. ಯಾವುದೋ ಹುಡುಗಿ ಹೋಗ್ತಿರ್ತಾಳೆ, ಅವಳಿಂದ ಹೋಗ್ತಾ ಇರ್ತೀನಿ. ಸೊ ಯಾವ ಥರ ನಾವು ಗಣೇಶ್ನ ಒಂದು ಔಟ್ ಆ್ಯಂಡ್ ಔಟ್ ಥ್ರಿಲ್ಲರ್ ಮೂವಿಯಲ್ಲಿ ಹೀರೋ ಆಗಿ ನೋಡ್ಬೋದು? ಆ್ಯಕ್ಷನ್ ಮೂವಿ, ಥ್ರಿಲ್ಲರ್ ಮಾಡ್ತಾ ಇದ್ದೀನಿ ಸರ್ ಒಂದು. ಸೊ ಸ್ಕ್ರಿಪ್ಟು ನಡೀತಾ ಇದೆ. ಸೊ ಐ ಥಿಂಕ್ ಆಗಸ್ಟ್ ಆರ್ ಸೆಪ್ಟೆಂಬರಲ್ಲಿ ಅದನ್ನು ನಾನು ಶೂಟಿಂಗ್ ತಗೋತಾ ಇದ್ದೆ. ಗಣೇಶ್, ಈಗ ನಿಮ್ಮ ಹೆಂಡತಿ ನಿಮ್ಮ ಏಕೈಕ ಪತ್ನಿ ಶಿಲ್ಪ ಅವರು ಬಿಜೆಪಿ ಲೀಡರು. ಸೊ ನೀವು ಬಿಜೆಪಿ ಲೀಡರ್ ಫಾಲೋ ಮಾಡ್ತೀರಾ ಅಥವಾ ಬೇರೆ ಪಾರ್ಟಿ ಫಾಲೋ ಮಾಡ್ತೀರಾ?